ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ರಾಣಿ ಸ್ಕೂಲಿಗೆ ಹೋಗ್ತದಾಳಿ ಅನ್ನೋ ವಿಷಯ ಕಾವೇರಿಗೆ ಗೊತ್ತಾಗಿದೆ. ತಡ ವರದಾಗೆ ರಾಣಿನೇ ಕಾವೇರಿ ಮಗಳು ಅನ್ನೋ ವಿಷಯ ಗೊತ್ತಾಗಿ ಬಿಡ್ತಾ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ತನ್ನ ಮಗಳು ಹೇಗಿದ್ದಾಳು, ಏನು ಸ್ಕೂಲಿಗೆ ಹೋದ್ಲಾ ಇಲ್ವಾ, ಸ್ಕೂಲಿಗೆ ಜಾಯ್ನ್ ಆದ್ಲಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಇದ್ದ ಕಡೆ ಆಲ್ರೆಡಿ ಸ್ಕಾಲರ್ಶಿಪ್ಪಲ್ಲಿ ಸ್ಕೂಲಿನ ಅಡ್ಮಿಷನ್ ತಗೊಂಡಿದ್ದಾಳೆ ರಾಣಿ. ಮಾವನಿಗೂ ಕೂಡ ಭಾರವಾಗಿಲ್ಲ. ಇದರಿಂದಾಗಿ ನಿಜಕ್ಕೂ ಕೂಡ ರಾಣಿಗೆ ತುಂಬಾ ಖುಷಿ ಇದೆ. ಜೊತೆಗೆ ತನ್ನ ಸೊಸೆ ಸ್ಕಾಲರ್ಶಿಪ್ಪಲ್ಲಿ ಸ್ಕೂಲಿಗೆ ಹೋಗ್ತಿದ್ದಾಳೆ ಅನ್ನೋ ಹೆಮ್ಮೆ ಕೂಡ ಮಾವ ಸತ್ಯ ಆಗಿದೆ. ಜೊತೆಗೆ ಇಲ್ಲಿ ನೀನು ಸ್ಕೂಲ್ಗೆ ಹೋಗ್ತಿದ್ಯಾ, ಸ್ಕೂಲಿಗೆ ಹೋಗಬೇಕಾದ್ರೆ ಎಕ್ಸಾಮ್ ಪಾಸ್ ಆದಾಗ ನಾನು ನನ್ನ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡ್ತಿದ್ದೆ, ನಿನಗೆ ಏನು ಬೇಕು ಕೇಳು ಕೊಡ್ತೀನಿ ಅಂದಾಗ, ಬೇಡ ಮಾಮ ನನಗೇನು ಕೂಡ, ನಾನು ಸ್ಕೂಲ್ಗೆ ಹೋಗ್ತಿದ್ದೇನಲ್ವಾ ಅದಕ್ಕಿಂತ ಬೇರೆ ಏನು ಗಿಫ್ಟ್ ಬೇಕು ನನಗೆ ಖಂಡಿತ ಏನೂ ಬೇಡ, ಆ ರೀತಿ ಕೊಡು, ಹಾಗಿದ್ರೆ ನೀವು ಅತ್ತೆಗೆ ಕೊಡಿ, ಯಾಕಂದರೆ ನನಗೆ ಲೋಹಿತಾಗೆ ಚಂದುಗೆ ಎಕ್ಸಾಮ್ ಆದಾಗ ಗಿಫ್ಟ್ ಕೊಡ್ತೀರಾ, ಆದರೆ ಅತ್ತೆಗೆ ಯಾರು ಗಿಫ್ಟ್ ಕೊಡ್ತಾರಲ್ವ, ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವೇ ಕೊಡಿ ಅಂತ ಹೇಳಿ ರಾಣಿ ಹೇಳಿದಾಗ, ಖಂಡಿತ ಅಂತ ಹೇಳಿ ಸತ್ಯ ಅವರು ತನ್ನ ಹೆಂಡತಿಗೋಸ್ಕರ ಒಂದು ಪ್ರೀತಿಯಿಂದ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದಾರೆ. ಇತ್ತ ಕಡೆ ಸರಳ ಅವ್ರು ಅನ್ಕೋತಾರೆ ನನ್ನ ಗಂಡ ಚಿನ್ನದ ಮೂಗುತಿ ತಂದು ಕೊಡಬಹುದೇನೋ ಅಂತ ಕನಸನ್ನು ಕೂಡ ಕಾಣ್ತಾರೆ, ಚಿನ್ನದ ಸರ ತಂದ ಹಾಗೆ ಗಂಡನ ಜೊತೆ ಡ್ಯಾನ್ಸ್ ಮಾಡಿದಾಗೆ. ಬಟ್ ಅದು ಎಲ್ಲವೂ ಕೂಡ ಕನಸಾಗೆ ಇರುತ್ತೆ. ಯಾಕಂದರೆ ಇಲ್ಲಿ ಸರಳ ಅವ್ರಿಗೋಸ್ಕರ ಸತ್ಯ ಅವರು ತಂದಿರೋದು ಗೋರಂಟಿ ಸೊಪ್ಪನ್ನು. ಗೋರಂಟಿ ಸೊಪ್ಪಂದರೆ ಸರಳಾಗಿ ಇಷ್ಟ ಅಂತ ಅಂದ್ಕೊಂಡಂತ ಅವರು ತುಂಬ ವರ್ಷಗಳ ನಂತರ ತಾನೇ ಗೋರಂಟಿನ ಅರ್ದು ಹಾಕಿ ತನ್ನ ಹೆಂಡತಿ ಮುಖದಲ್ಲಿ ಖುಷಿಯನ್ನು ನೋಡಬೇಕು ಅಂದ್ಕೊಂಡು ಸತ್ಯ ಅವರು ಗೋರಂಟಿಯನ್ನು ತೊಗೊಂಡು ಬಂದಿದ್ದಾರೆ. ಅದನ್ನು ನೋಡಿದೆ ನಿಜಕ್ಕೂ ಈ ಗೋರಂಟಿ ಸೊಪ್ಪ ನನಗೆ ಗಿಫ್ಟ್ ತಂದಿರೋದು ಅಂತ ಹೇಳಿ ಸರಳ ಅವರು ತುಂಬ ಬೆಚ್ಚರ್ ಮಾಡ್ಕೋತಾರೆ. ಆದರೆ ಅದು ಸತ್ಯ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಡೆ ಸೀನ್ ಅವರಂತೂ ಅಯ್ಯೋ ಅಣ್ಣ ನೀನು ಎಷ್ಟು ಅದೃಷ್ಟವಂತೆ, ನಮ್ಮ ಅದಕ್ಕೆ ಎಲ್ಲರ ಥರ ಅಲ್ಲ, ಗೋರಂಟಿ ಸೊಪ್ಪಲ್ಲಿ ತಮ್ಮ ಖುಷಿಯನ್ನು ಕಾಣ್ತಿದ್ದಾರೆ. ಇವತ್ತಿನ ಹೆಣ್ಮಕ್ಳು ಅದು ಇದು ಚಿನ್ನ ಒಡವೆ ಬೇಕು ಅಂತಾರೆ, ನಾನು ತುಂಬ ಅದೃಷ್ಟ ಮಾಡಿದ್ಯಾ, ನಿಜಕ್ಕೂ ನನ್ನ ಸರಳ ಅದಕ್ಕೆ ಸರಳತೆ ಮೆಚ್ಚಬೇಕು ಅಂತ ಹೇಳಿ ಸೀನವ್ರು ಹೇಳಿದಾಗ, ಹೌದು ನನ್ನ ಹೆಂಡತಿ ಅದೇ ರೀತಿಯೇ, ಮದುವೆ ಆದ ಹೊಸರಲ್ಲಿ ನಾನೇ ಗೋರಂಟಿ ಸೊಪ್ಪನ್ನು ತಂದು ಅರ್ದು ಅವಳ ಕೈಗೆ ಹಾಕ್ತಿದ್ದೆ, ಆಗ ಅವಳ ಮುಖದಲ್ಲಿ ಖುಷಿ ನೋಡಬೇಕಿತ್ತು, ಎಷ್ಟು ಖುಷಿ ಆಗ್ತಿತ್ತು ಅವಳಿಗೆ ಅಲ್ವಾ ಸರಳ ಅಂತ ಹೇಳಿ ಸತ್ಯ ಅವ್ರು ಕೇಳಿದಾಗ, ಹೌದೌದು ಬುದ್ಧಿ ಬರ್ತಿರ್ಲಿಲ್ಲ, ಗಂಡ ಏನು ಮಾಡಿದ್ರು ಕೂಡ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿತ್ತು, ಆ ರೀತಿ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ, ಯಾಕೆ ನಿನಗೆ ಈಗ ಇಷ್ಟ ಅಲ್ವಾ ಅಂತ ಕೇಳ್ತಾರೆ ಸತ್ಯ. ಇಲ್ಲ ಇಲ್ಲ ನಂಗೆ ತುಂಬ ಇಷ್ಟ ಇದೆ ಅಂತಲೇ ಹೇಳ್ತಾರೆ. ನಂತರ ಮಾಮ ಅಂದರೆ ಸತ್ಯ ಅವರು ತನ್ನ ಹೆಂಡತಿ ಸರಳ ಹಾಗೆ ಗೋರಂಟಿಯನ್ನು ಹಾಕ್ತಿದ್ದಾರೆ. ಅದನ್ನೆಲ್ಲ ಮಕ್ಕಳು ನೋಡಿ ಖುಷಿ ಪಡ್ತಿದ್ದಾರೆ, ಓದ್ಕೋತಿದ್ದಾರೆ ಕೂಡ. ಈ ಕಡೆ ಓದ್ತಾ ಹಾಗೆ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಲೋಹಿತ. ಸೀನಾ ಅವ್ರಿಗೆ ಅದು ಗೊತ್ತಿಲ್ಲ, ಬಿಕಾಸ್ ಮುಖ ಮುಚ್ಕೊಂಡು ಬುಕ್ ಮುಚ್ಕೊಂಡು ಮಲ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ನಮ್ಮ ಲೋಹಿತ ಓದ್ತಿದ್ದಾಳೆ ರಾಣಿ ಬಂದಮೇಲೆ ಅಂತ ಹೇಳ್ತಿದ್ರೆ ಸರಳ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆದರೆ ಅಲ್ಲಿ ಚಂದು ತೆಗೆದು ನೋಡಿದ್ರೆ ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ದಾಳೆ. ಏನೇ ಬುಕ್ಕನ್ನು ಉಲ್ಟಾ ಇಟ್ಕೊಂಡು ಮಲ್ಕೊಂಡಿದ್ಯಾ, ಮಲ್ಕೋಬೇಕು ಅಂತ ಇಲ್ಲಿ ಬಂದಿದ್ಯಾ, ಓದೋದು ಬಿಟ್ಟು ಹಾಗೆ ಹೇಗೆ ಅಂತ ಕಾಲು ಎಳಿತಾರೆ. ಲೋಹಿತ ಏನದು ನನ್ನ ಯಾಕೆ ಕಾಲು ಎಳಿತೀಯಾ, ನೀನು ತುಂಬ ಬದಲಾಗಿದೆಯಾ ನೀನು, ಹಾಗೆ ಹೀಗೆ ಅಂತ ಹೇಳಿ ಕೋಪದಲ್ಲಿ ಅಣ್ಣಂಗೆ ತಿರುಗಿಸಿ ಮಾತಾಡ್ತಾರೆ. ಆಗ ಸತ್ಯ ಅವರು ಏನಿದು ಈ ರೀತಿ ಅಣ್ಣಂಗೆಲ್ಲ ಮಾತಾಡ್ತಾರ ಅಂತ ಹೇಳಿ ಬೈದಾಗ, ಇನ್ನೇನು ಅವನಂತೂ ಈಗೀಗ ನನ್ನನ್ನು ಪ್ರೀತಿಸೋದೇ ಇಲ್ಲ, ನನ್ನನ್ನು ಕಾಳಜಿನೇ ಮಾಡಲ್ಲ, ರಾಣಿ ಬಂದಮೇಲೆ ಯಾವಾಗಲೂ ರಾಣಿ ಜೊತೆನೇ ಇರ್ತಾನವನು ಅಂತ ಹೇಳಿದಾಗ, ಆ ರೀತಿ ಎಲ್ಲ ಅನ್ಕೋಬಾರ್ದು ಅಂತ ಹೇಳಿ ಹೇಳ್ತಾರೆ. ತದನಂತರ ಈ ಕಡೆ ಗೋರಂಟಿ ಸೊಪ್ಪನ್ನು ಹಾಕ್ತಿರ್ಬೇಕಿದ್ರೆ ಈ ಕಡೆ ರಾಣಿ ನಗ್ತಾ ನೋಡ್ತಿರ್ತಾಳೆ. ಬಟ್ ಒಂದು ಕ್ಷಣ ಆ ಕೆಳಗಡೆ ನೋಡ್ತಾಳೆ, ಕೆಳಗಡೆ ಒಂದು ಚೇಳು ಹೋಗಿ ಸರಳ ಅವ್ರಿಗೆ ಕಚ್ಚೋದಕ್ಕೆ ಹೋಗ್ತಿರತ್ತೆ. ಆ ಒಂದು ಸಮಯದಲ್ಲಿ ರಾಣಿ ಅದನ್ನು ನೋಡಿದೆ ಹೋಗಿ ಇಟ್ಕೊಂಡ್ಬಿಟ್ಟು ಚೀರ್ಕೊಂಡ್ಬಿಡ್ತಾಳೆ. ಏನಾಯಿತು ರಾಣಿ, ಕೈಯಲ್ಲಿ ಯಾಕೆ ಚೀಲು ಇಟ್ಕೊಂಡಿದ್ಯಾ ಅಂತ ಚೀಲನ್ನು ಎಸಿತಾರೆ. ನಂತರ ಯಾಕೆ ಇಟ್ಕೊಂಡಿದ್ದೆ ನೀನು ಅಂತ ಹೇಳಿ ಸತ್ಯವರು ಹೇಳ್ತಿದ್ದಾರೆ. ಈ ಕಡೆ ಉಪ್ಪು ಅರಿಶಿನ ಎಲ್ಲವನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಆಕೆಗೆ ತುಂಬಾ ನೋವಾಗ್ತದೆ. ಆಗ ಸರಳ ಅವ್ರು ಬೈತಾರೆ, ಏನೇ ನೀನು ಗೊತ್ತಾಗೋದಿಲ್ವ, ನೀನು ಬಂದರೆ ಒಂದೊಂದು ಅನಾಹುತ ಮಾಡ್ತಾನೆ ಇರೋದಲ್ವ, ಸುಮ್ಮನೆ ಕೂರೋಕ್ಕೆ ಆಗಲ್ವ ನಿನಗೆ ಅಂತ ಬೈತಾರೆ. ಜೊತೆಗೆ ಯಾಕಮ್ಮ ಈ ರೀತಿ ಮಾಡಿದೆ ನೀನು, ಯಾರಾದರೂ ಆ ರೀತಿ ಕೈಯಲ್ಲಿ ಇಟ್ಕೋತಾರ ಅಂತ ಸತ್ಯವ್ರು ಕೇಳಿದಾಗ, ಅದು ಹಾಗಲ್ಲ, ಆ ಚೀಲು ಅತ್ತೆ ಹತ್ರ ಬರ್ತಾ ಇತ್ತು, ಕಚ್ಬಿಡುತ್ತೆ ಅಂತ ಹೇಳಿ ನಾನು ಹೋಗಿ ಇಟ್ಕೊಂಡ್ಬಿಟ್ಟೆ ಅಂದಾಗ ನಿಜಕ್ಕೂ ಸರಳ ಅವ್ರಿಗೆ ಒಂದು ರೀತಿ ಮನಸ್ಸು ಕರ್ಗೆ ಹೋಗಿಬಿಡತ್ತೆ. ಇಷ್ಟು ದಿನ ಇರೋ ಕೋಪ ಒಮ್ಮೆಲೆ ಕರ್ಗೆ ಹೋಗುತ್ತೆ. ಏನಪ್ಪ ಇದು ಈ ರೀತಿಯಾಗಿ ನನಗೋಸ್ಕರ ಚೇಳನ್ನು ಇಟ್ಕೊಂಡ್ಬಿಟ್ಲಾ ಅಂತ ಹೇಳಿ. ನಂತರ ಈ ರೀತಿ ಎಲ್ಲ ಮಾಡಬಾರ್ದಮ್ಮ, ಆ ರೀತಿ ಇದ್ದರೆ ನಮ್ಮ ಹತ್ರ ಹೇಳು, ನಾವೇ ಮಾಡ್ತೀವಿ, ನೀನು ಮಾಡೋಕ್ಕೆ ಹೋಗಬೇಡ ಅಂತ ಸತ್ಯ ಅವ್ರು ಹೇಳ್ತಾರೆ. ಈಗ ಮಕ್ಕಳೆಲ್ಲ ಹೋಗಿ ಮಲ್ಕುಳಿ ಅಂತ ಮಲಗಿಸಿ ಇನ್ನು ಮುಂದೆ ಈ ರೀತಿ ಮಾಡಬೇಡಮ್ಮ ಅಂತ ಹೇಳಿ ಸರಳ ಅವ್ರು ಕೂಡ ತಿಳಿಸ್ತಾರೆ. ನಂತರ ಬೆಳಿಗ್ಗೆ ಆಗತ್ತೆ.
ಈ ಕಡೆ ಲೋಹಿತಾಗೆ ಮೊದಲೇ ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟಿದೆ. ಅಮ್ಮ ರಾಣಿ ವಿಷಯದಲ್ಲಿ ಕರ್ಗೋಗ್ಬಿಟ್ಟಿದ್ದಾರೆ ಅನ್ನೋದು ಅವಳ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದೇ ಕಾರಣಕ್ಕೆ ಏನಮ್ಮ ನೀನು ರಾಣಿ ವಿಷಯದಲ್ಲಿ ಕರ್ಗೋಗಿದ್ಯಾ, ಅವಳು ಚೇಲ್ ಇಟ್ಕೊಂಡು ನಿನ್ನನ್ನು ಕಾಪಾಡೋಕೆ ಬಂದ್ಲು ಅಂತ ರಾತ್ರಿ ಕೂಡ ಅದನ್ನೇ ಹೇಳಿರ್ತಾಳೆ ಲೋಹಿತಾ ಅಪ್ಪನ ಮುಂದೆ ಕೂಡ. ಏನು ಅದರಲ್ಲಿ ಮಹಾನ್ ಕೆಲಸ ಹಾಗೆ ಹೀಗೆ ಪೋಸ್ ಕೊಡಬೇಕು ಅಂತ ಆ ರೀತಿ ಮಾಡಿದಾಳೆ ಅಂತ. ಆಗ ಸತ್ಯವರು ಬೈದಿರ್ತಾರೆ, ಏನು ಹಾಗಿದ್ರೆ ನೀನು ಬಂದು ಇಟ್ಕೋತಾ ಇದೆಯಾ ಅಂತ ಕೇಳಿ ಅವರನ್ನು ಬೈದಿರ್ತಾರೆ. ಅದೇ ರೀತಿಯಾಗಿ ಮತ್ತೆ ಅಮ್ಮನ ಮನಸ್ಸನ್ನು ಕೆಡಿಸ್ತಿದ್ದಾಳೆ ಲೋಹಿತಾ. ಏನಮ್ಮ ಚೀಳು ಕಚ್ಚಿದ್ರೆ ಏನಾಗಬಹುದಮ್ಮ ಅಂತ ಕೇಳಿದಾಗ 4 ದಿನ ಜ್ವರ ಬರುತ್ತೆ, ಹಾಗೆ ಕೈಕಾಲು ಊದ್ಕೊಳ್ಳುತ್ತೆ, ಉರಿತಾ ಇರುತ್ತೆ, ನೋವಾಗುತ್ತೆ, ರೆಸ್ಟ್ ತಗೋಬೇಕಾಗತ್ತೆ ಅಂದಾಗ ಹೌದಾ ಇಷ್ಟೆಲ್ಲ ಆಗತ್ತಾ? ಹಾಗಿದ್ರೆ ನಿಜವಾಗ್ಲೂ ಕೂಡ ಅವಳು ಚೇಳನ್ನ ಇಟ್ಕೊಂಡಿದ್ದೆ ಆಗಿದ್ದಿದ್ರೆ ಯಾಕೆ ರಾಣಿಗೇನೂ ಆಗಿಲ್ಲ ಅಂದಮೇಲೆ ಅವಳು ನಾಟಕ ಮಾಡಿದಾಳಮ್ಮ. ಯಾವ ಚೇಳು ಇಟ್ಕೊಂಡಿಲ್ಲ, ಏನೂ ಇಲ್ಲ, ನಿನ್ನ ಪ್ರೀತಿ ಕಳಿಸ್ಬೇಕು ಅಂತ ಆಡಿರೋ ನಾಟಕ ಅಂತ ಹೇಳಿಬಿಡ್ತಾರೆ. ಈ ಮಾತನ್ನು ಕೇಳಿದೆ ಬುದ್ಧಿಗೇಡಿಯಾದಂತಹ ಸರಳ ಕೂಡ ಮಗಳ ಮಾತನ್ನು ನಂಬ್ಕೋತಾರೆ. ಮಗು ಬಂದು ಅತ್ತೆ ನನಗೂ 2 ಜಡೆ ಹಾಕಿ ಅಂದಾಗ ನನಗೆ ಇವಳಿಗೆ ಹಾಕೋಕ್ಕೆ ಟೈಮ್ ಇಲ್ಲ, ಕೆಲಸ ಇದೆ, ಹೋಗು ಹಾಕಲ್ಲ ಅಂದ್ಬಿಡ್ತಾರೆ. ನಂತರ ಮಾಮನ ಹತ್ರ ಹಾಕಿಸ್ಕೊಳ್ಳಬೇಡ ಮಾಮ, ಅತ್ತೆಗೆ ಇಬ್ರಿಗೂ ತೊಂದರೆ ಆಗುತ್ತೆ, ಅವ್ರಿಗೆ ತುಂಬ ಕೆಲಸ ಇರುತ್ತೆ, ನನಗೆ ಜಡಿ ಹಾಕಿ ಅವ್ರಿಗೆ ಹಾಕಿ ತೊಂದರೆ ಆಗಬೇಕು, ಅದೇ ಕಾರಣಕ್ಕೆ ನಾನೇ ಹಾಕೊಳ್ಳೋದು ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ತಾನೇ ಹಾಕ್ಕೊಳ್ಳಿಕ್ಕೆ ಮುಂದಾಗ್ತಿರ್ತಾಳೆ. ಆಗ ಸತ್ಯವರು ಬಂದಿದ್ದೆ ಮಗುಗೆ ತಾನೇ 2 ಜಡೆ ಹಾಕ್ತೀನಿ, ಅದರಲ್ಲಿ ಏನಿದೆ ತೊಂದರೆ ಅಂತ ಹೇಳಿ ಪ್ರೀತಿಯಿಂದ 2 ಜಡೆಯನ್ನು ಹಾಕ್ತಾರೆ. ಅತ್ತ ಕಡೆ ಕಾವೇರಿ ಬಳಿಗೆ ಗಗನ್ ಅವರು ಹೋಗಿದ್ದಾರೆ. ನಿನ್ನ ಮಗಳು ಅಡ್ಮಿಷನ್ ಆಗಿದ್ದಾಳೆ, ಸ್ಕೂಲ್ಗೆ ಹೋಗ್ತಿದ್ದಾಳೆ ಅಂದಾಗ ಅಮ್ಮಂಗೆ ತುಂಬ ಖುಷಿ ಆಗಿಬಿಡುತ್ತೆ ಕಾವೇರಿಗೆ. ಹಾಗಾಗಿ ಎಲ್ರಿಗೂ ಕೂಡ ಹೋಗಿ ಸಿಹಿ ಹಂಚ್ತೀನಿ ಅಂತ ಎಲ್ರಿಗೂ ಸಕ್ಕರೆ ಕೊಟ್ಟು ಬರ್ತಿರ್ತಾರೆ. ಆಗ ಒಂದು ಜೈಲಿಗೆ ಬಂದಿರತಕ್ಕಂಥ ಕೇಡಿ ಲೇಡಿ ಕಾವೇರಿಯನ್ನು ತಡೆದು ಯಾಕೆ ಸಿಹಿ ಹಂಚ್ತಿದ್ಯಾ, ಏನು ವಿಷಯ ಎಂತೂ ಹೇಳು ಅಂತ ಕೇಳ್ತಿರ್ತಾರೆ. ಆಗ ಸಬ್ ಜೈಲರ್ ಬಂದು ಏನು ಕಾವೇರಿ ಎಲ್ರಿಗೂ ಸ್ವೀಟ್ ಕೊಡ್ತಿದ್ಯಾ, ನನಗೆ ಕೊಡಲ್ವಾ ಅಂತ ಹೇಳಿ ಕೇಡಿ ಲೇಡಿಯನ್ನು ಕಳಿಸ್ತಾರೆ. ಈ ಕಡೆ ಕಾವೇರಿ ನನ್ನ ಮಗಳು ರಾಣಿ ಸ್ಕೂಲ್ಗೆ ಹೋಗ್ತಿದ್ದಾಳೆ, ನಂಗೆ ತುಂಬ ಖುಷಿ ಆಗ್ತದೆ ಅಂದಾಗ ಕೊನೆಗೂ ಅಮ್ಮ ಮಗಳು ನಿಮ್ಮ ಕನಸನ್ನು ನನ್ಸು ಮಾಡ್ಕೊಂಡ್ರಿ ಅಲ್ವಾ ಅಂದಾಗ ಹೌದು, ನನ್ನ ಮಗಳು ಆಚೆ ಹೋಗಿ ಏನಿರುತ್ತೆ ಏನು ಅಂತ ನೋಡಬೇಕು ಅಂದ್ಕೊಂಡಿದ್ಲು, ಸ್ಕೂಲ್ಗೆ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ಲು, ಚೆನ್ನಾಗಿ ಓದಬೇಕು ಅಂದ್ಕೊಂಡಿದ್ಲು, ನನಗೂ ನನ್ನ ಮಗಳನ್ನ ಓದಿಸ್ಬೇಕು ಅನ್ನೋ ಆಸೆ ಇತ್ತು. ಕೊನೆಗೂ ಅಣ್ಣಂಗೆ ತಂಗಿ ಮೇಲೆ ಎಷ್ಟೇ ಸಿಟ್ಟಿದ್ರು ಸೊಸೆಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನೆ, ಸ್ಕೂಲಿಗೆ ಸೇರಿಸಿದ್ದಾನೆ, ನಿಜಕ್ಕೂ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ದಾಳೆ ಅನ್ನೋದು ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ನನ್ನ ಮಗಳನ್ನ ನೋಡಬೇಕು ಅನ್ನೋ ಆಸೆ ಇದೆ ಸ್ಕೂಲ್ ಯೂನಿಫಾರ್ಮಲ್ಲಿ ಮೇಡಮ್ ಅಂತ ಕಾವೇರಿ ಸಬ್ ಜೈಲರ್ಗೆ ಹೇಳ್ತಿದ್ದಾಗೆ ಗಗನ ಮೇಡಮ್ ಬಂದು ಫೋಟೋವನ್ನು ತೋರಿಸ್ತಾರೆ. ಯೂನಿಫಾರ್ಮಲ್ಲಿ ರಾಣಿ ಇರೋ ಫೋಟೋವನ್ನು ನೋಡಿದ್ದೆ ಕಾವೇರಿಯವರು ಕಣ್ ತುಂಬ್ಕೋತಾರೆ. ಅದನ್ನು ಅವರೇ ಇಟ್ಕೊಂಡ್ಬಿಡ್ತಾರೆ. ನಂತರ ತನ್ನ ರಾಣಿ ಫೋಟೋವನ್ನು ನೋಡ್ತಾ ತಮ್ಮ ಕನಸು ನನಸಾಗಿದೆ, ನನ್ನ ಮಗಳು ಹೊರಗಡೆ ಜಗತ್ತಿನಲ್ಲಿ ಹೊರಗಡೆ ಪ್ರಪಂಚ ನೋಡ್ತಾ ನನ್ನ ಅಣ್ಣನ ಮನೆಯಲ್ಲಿ ಖುಷಿಯಿಂದ ನೆಮ್ಮದಿ ಆಗಿದ್ದಾಳೆ, ನನ್ನ ಮಗಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು, ನನಗೆ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಇಲ್ಲಿ ಕಷ್ಟಪಡ್ತೀನಿ, ಬಟ್ ನನಗೆ ನನ್ನ ಮಗಳು ಖುಷಿಯಾಗಿರಬೇಕು ಅನ್ನೋದೇ ಮುಖ್ಯ ಅಂತ ಹೇಳ್ತಿದ್ದಾರೆ. ಆ ಒಂದು ಸಮಯದಲ್ಲಿ ಅಲ್ಲಿಗೆ ಕೇಡಿ ಲೇಡಿ ಬಂದಿದೆ, ಫೋಟೋ ಕಿತ್ಕೋತಾರೆ. ಗೊತ್ತಾಯಿತು ಬಿಡು ಏನು ಮುಚ್ಚಿಟ್ಟಿದ್ಯಾ ಅಂತ, ಇದು ನಿನ್ನ ಮಗಳು ಫೋಟೋ ಅಲ್ವಾ, ಈ ಫೋಟೋ ನಿನ್ನ ಮಗಳದೇ ತಾನೆ, ಬಿಡು ಗೊತ್ತಾಯಿತು ಏನು ವಿಷಯ ಅಂತ. ನಿನ್ಗೆ ವರದ ಗೊತ್ತಿದೆಯಾ, ವರದ ಕಡೆಯವಳೆ ನಾನು, ನಿನ್ನ ಮಗಳು ಹೊರಗಡೆ ಇದ್ದಾಳೆ, ಸ್ಕೂಲಿಗೆ ಹೋಗ್ತಿದ್ದಾಳೆ, ಖಂಡಿತ ಇವಳ ವಿಷಯ ಈಗ ವರದನ್ಗೆ ಮುಟ್ಟತ್ತೆ ಅಂತ ಹೇಳಿ ಕೇಡಿ ಲೇಡಿ ಹೇಳ್ತಿದ್ದಾಗೆ ಕಾವೇರಿ ಬೆಚ್ಚಿ ಬೀಳ್ತಿದ್ದಾರೆ. ಅತ್ತ ಕಡೆ ವರದ ಕೂಡ ಬೆಚ್ಚಿ ಬೀಳುವ ಸಮಯ ಬಂದಿದೆ. ಬಿಕಾಸ್ ರಾಣಿ ವಿಷಯ ತಿಳಿದಲ್ಲ, ಬಿಕಾಸ್ ರಾಣಿ ವಿಷಯ ಇನ್ನೂ ಗೊತ್ತೇ ಇಲ್ಲ. ಅಲ್ಲಿಗೆ ಅವರ ಹೆಂಡತಿ ಸುಲೋಚನಾ ಅಣ್ಣ ಮಣಿ ಎಂಟ್ರಿ ಕೊಟ್ಟಿದ್ದಾರೆ. ಮಣಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ವರದನ ಕತೆ ಫಿನಿಶ್ ಅನ್ಬೋದು. ಬಿಕಾಸ್ ಸಾಕ್ಷಿ ಕೈಯಲ್ಲಿದೆ, ಅದಿಟ್ಕೊಂಡು ವರದನ ಸಾಮ್ರಾಜ್ಯವನ್ನೇ ಅಧಪತನ ಮಾಡುವುದಕ್ಕೆ ರೆಡಿ ಆಗ್ತಿದ್ದಾರೆ ಮಣಿ. ಹಾಗಿದ್ರೆ ಪೊಲೀಸವ್ರ ಜೊತೆ ಎಂಟ್ರಿ ಕೊಟ್ಟು ಕೈಗೆ ಕೋಳ ಹಾಕಿಸ್ತಾರೆ, ವರದ ಕೈಗೆ ಕೋಳನ ಮಣಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.